ಇನ್ನೊಬ್ಬರ ಹೆಸರನ್ನ ಸೇರಿಸ್ಕೋಬೇಕು. ನನ್ನ ಮಗನ ಹೆಸರು ನಾಗೇಂದ್ರ ಮೂರ್ತಿ. ನಾಗೇಂದ್ರ ಮೂರ್ತಿ. ಏನಾಯ್ತಮ್ಮ? ಯಾಕೆ ಹಾಗೆ ಎದ್ದು ಬಂದೆ? ಈ ಮನೇಲಿ ನನಗೆ ಹೆಜ್ಜೆ ಹೆಜ್ಜೆಗೂ ಶತ್ರುಗಳಿದ್ದಾರೆ ಸಂಡಿ. ಪ್ರತಿ ಸ್ಟೆಪ್ ಕೂಡ ಯೋಚನೆ ಮಾಡಿ ಇಡೋ ಹಾಗಾಗಿದೆ. ಈಗ ಏನಾಯ್ತು ಅಮ್ಮ? ಆ ಮೂರ್ತಿ ಅಂಕಲ್ನ ನೋಡಿದ್ರೇನೆ ಮೈಯೆಲ್ಲ ಉರಿಯುತ್ತೆ ನನಗೆ. ಅವ್ರು ನನ್ನ ಪದೇ ಪದೇ ಟಾರ್ಗೆಟ್ ಮಾಡ್ತಾರೆ ಅಂತ ನಿಂಗೂ ಗೊತ್ತಲ್ವಾ? ನಾನು ಇಲ್ಲ ಅಂತ ಹೇಳ್ತಿಲ್ಲ. ಅಲ್ಲ, ಎಂತೆಂಥವ್ರನ್ನೇ ಮೂಲೆ ಗುಂಪು ಮಾಡಿರೋಳು ನೀನು. ಆಫ್ಟರ್ ಆಲ್ ಮೂರ್ತಿ ಹೆದರ್ಕೋತಿದ್ಯಾ? ಏನಾಗಿದೆ ಅಮ್ಮ ನಿಂಗಿವತ್ತು? ಏನೂ ಇಲ್ಲ. ಆ ಮನುಷ್ಯ ನನ್ನ ಎಮೋಷ್ನಲ್ ಆ್ಯಂಗಲಿಂದ ಟಾರ್ಗೆಟ್ ಮಾಡಕ್ಕೆ ನೋಡ್ತಿದ್ದಾನೆ ಅನ್ನಿಸ್ತು. ಅದಕ್ಕೆ ಎದ್ದು ಬಂದೆ. ಎಮೋಷ್ನಲ್ ಆ್ಯಂಗಲ್ಲ ಅಂದರೆ ನನಗೆ ಅರ್ಥ ಆಗ್ತಿಲ್ಲ. ಹೌದು, ಮೂರ್ತಿ ಅಂಕಲ್ಲು ಅದ್ಯಾರೋ ನಾಗೇಂದ್ರ ಅಂತ ಹೆಸರು ಹೇಳಿದ್ರಲ್ಲ, ಅದ್ಯಾರು? ಅಮ್ಮೋ, ನಿನ್ನೆ ಕೇಳ್ತಿರೋದು. ಅವರೇ ಹೇಳಿದ್ರಲ್ಲ ಮಗ ಅಂತ. ನಾಗೇಂದ್ರ ಅಂದರೆ ಮೂರ್ತಿ ಅಂಕಲ್ ಮಗ. ಓ, ಮೂರ್ತಿಗೊಬ್ಬ ಮಗ ಬೇರೆ ಇದ್ದಾನ? ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ಈಗ ಎಲ್ಲಿದ್ದಾನ ಅವನು? ನನಗೇನು ಗೊತ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಬಿ ಕೂಲ್. ಅವ್ರು ಎಕ್ಸ್ಪೆಕ್ಟ್ ಮಾಡಿರೋ ಪ್ರೈಸ್ಗಿಂತ ಕಡಿಮೆ ಪ್ರೈಸಿಗೆ ಹೂ ತಂದ್ಕೊಟ್ಟಿದ್ದೀವಿ. ನಾವು ಅಂದರೆ ಸುಮ್ಮನೆನಾ? ಚಾಂದಿನಿ ಫುಲ್ ಖುಷಿಯಾಗಿರ್ತಾರೆ, ನೋಡ್ತೀರಿ. ಆರಾಧನಾ ಎಕ್ಸಲೆಂಟ್ ಜಾಬ್ ಅಂತ ಚೆಕ್ ಕೊಡ್ತಾರೆ. ನಾವು ಚೆಕ್ ತಗೊಂಡು ಹೋಗ್ತಾ ಇರೋಣ, ಆದರೆ ಬ್ಯಾಂಕ್ ಕ್ಲೋಸ್ ಆಗಿರುತ್ತೆ, ನಾಳೆ ದುಡ್ಡು ಸಿಗತ್ತೆ. ಸುಮ್ಮನೆ ಮಾತಾಡಬೇಕು ಅಂತ ಏನೇನೋ ಮಾತಾಡಬೇಡ್ರಿ. ಟೈಮ್ ಆಗ್ತಿದೆ. ಅವ್ರು ಇವತ್ತು ಬಂದು ದುಡ್ಡು ಕೊಡದೇ ಇದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ಆ ಮಹೇಶ್ ಸರ್ ಬೇರೆ ಇವತ್ತು ದುಡ್ಡು ಬೇಕೇ ಬೇಕು ಅಂತ ಹೇಳಿದ್ದಾರೆ. ದುಡ್ಡು ತಗೊಂಡು ಹೋಗಿಲ್ಲ ಅಂದ್ರೆ ಮನೇಲಿ ಸುಮ್ಮನೆ ಜಗಳ. ನನ್ನ ಟೆನ್ಷನ್ ನನಗೆ, ನಿಮ್ದೊಂದು. ಏನಾರ ಮಾಡಿದ್ರಾಯ್ತು ಬಿಡಿ, ಏನೂ ಆಗಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ. ಇರೋದು ಒಂದು ಜೊತೆ ಓಲೆ, ಅದು ಕಿವಿಯಲ್ಲಿ ಇರೋದಕ್ಕಿಂತ ಗಿರ್ವಿ ಅಂಗಡಿಲೇ ಜಾಸ್ತಿ ಇರುತ್ತೆ. ಅದಕ್ಕೂ 5,000 ಕೊಡೋದು, ಬೇರೆ ದಾರಿ ಇಲ್ಲ. ಏನಂದ್ರೆ ನೀವು 5,000 ದುಡ್ಡ? ಡೈರೆಕ್ಟ್ ಮನೆಗೆ ಹೋಣ ಬನ್ನಿ. ಯಾಕೆ? 5,000 ನನ್ನ ಹತ್ರನೇ ಇದೆ, ಮರ್ತೋಗ್ಬಿಟ್ಟಿದೆ. ಬನ್ನಿ ಹೋಣ. ಅಷ್ಟೊಂದು ದುಡ್ಡು ನಿಮ್ಮ ಹತ್ರ ಹೇಗೆ ಬಂತು? ಏನಾದರೂ ಎಗ್ದೋತಿನ್ ಮಾಡ್ತಿದ್ದೀರಾ? ನಾನಂತೋನಲ್ಲ ರೀ, ಒಳ್ಳೆ ಹುಡುಗ, ಅದು ಒಳ್ಳೆ ದುಡ್ಡು. ನಿಮ್ಗೆ ಯಾಕೆ 5,000 ದುಡ್ಡು ತಾನೇ ಬೇಕು? ಅದು ನನ್ನ ಬ್ಯಾಗಲ್ಲಿ ಸೇಫ್ ಆಗಿದೆ. ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಲ್ಲ, ಬನ್ನಿ ಬನ್ನಿ ಬನ್ರಿ ರೀ. ಯಾವಾಗ ವಿಡ್ರಾ ಮಾಡಿರೋ ದುಡ್ಡು ಇನ್ಯಾವಾಗ ಉಪಯೋಗ ಬರ್ತಿದೆ? ಇಲ್ಲೇ ಇಟ್ಟಿದ್ದೆ, ಏನಾಯ್ತು? ಬ್ರೋ, ಬ್ಯಾಗಲ್ಲಿ ಅಮೌಂಟ್ ಇಟ್ಟಿದ್ದೆ, ನೋಡಿದ್ರಾ? ಇದ್ದಿದ್ದೆ 5,000 ಬ್ರೋ. ನೀನು ತಗೊಂಡಿದ್ರೆ ವಾಪಸ್ ಕೊಟ್ಬಿಡು, ಅದು ಆರಾಧನವ್ರು ಕೊಡ್ಬೇಕಾಯ್ತು. ದಯವಿಟ್ಟು ತಗೊಂಡಿದ್ದೆ ಕೊಡುಗುರು. ನನ್ನ ಲುಕ್ಕಲ್ಲೇ ಗೊತ್ತಾಗ್ತಾ ಇಲ್ವಾ ನಾನು ತಗೊಂಡಿಲ್ಲ ಅಂತ? ಅಷ್ಟು ದುಡ್ಡು ತಗೊಂಡು ನಾನೇನ್ ಮಾಡ್ಲಿ? ಮೊದಲೇ ನಾನು ನೋಡಿ ಯಾವನ ಜೊತೆ ಓಡೋಗೋಳೆ, ಆ ಟೆನ್ಷನ್ ಅಲ್ಲಿ ಇದ್ದೀನಿ. ಎಲ್ಲಿಟ್ಟಿದ್ಯಾ ಹುಡ್ಕೋ ಹೋಗು. ಓಕೆ ಓಕೆ ಸರಿ.
ಅಣ್ಣ ನನ್ನ ರೂಮಲ್ಲಿ 5,000 ದುಡ್ಡಿಟ್ಟಿದ್ದೆ ನೋಡಿದ್ರಾ? ನಿನ್ ರೂಮಲ್ಲಿ ಇಟ್ಟಿದ್ದ 5,000 ನನಗೇನ ಗೊತ್ತು? ಅಲ್ಲ ಅಣ್ಣ, ಅಲ್ಲೇ ಏನಾಯ್ತು ಚಂದ್ರಣ್ಣ? ಯಾಕೆ ಇವನು ಇಷ್ಟೊಂದು ಗಾಬರಿ ಅಲ್ಲಣ್ಣ? ಇವನ್ ರೂಮಲ್ಲಿ 5,000 ಇಟ್ಟಿದ್ದಂತೆ. ನೀನ್ ನೋಡಿದ್ಯಾ ಅಂತ ನನ್ನೇ ಕೇಳ್ತಾ ಇದ್ದಾನೆ. ಅಲ್ಲಣ್ಣ, ನಿಮ್ಮ ಹತ್ರ ಕೇಳ್ತಾ ಇದ್ದಾನೆ ಅಂತ. ನೀವೇನು ಕಳ್ಳರ ಥರನ ಕಾಣಿಸ್ತೀರಾ? ನನ್ನ ಬ್ಯಾಗಲ್ಲಿ 5,000 ದುಡ್ಡಿತ್ತು. ನೀವು ಯಾರೋ ನೋಡಿದ್ರೆ ದಯವಿಟ್ಟು ಕೊಟ್ಬಿಡಿ ಪ್ಲೀಸ್. ಏ ಎಂತದ ನಿಂದು 5,000 ನಾವೆಂತಕ್ಕೆ ತಗೊಳ್ಳೋದು? ಅಲ್ಲ, ಈ ಒಟ್ಟಾರದವ್ರೆಂತ ನಿನ್ನ ಕಣ್ಣಿಗೆ ಕಳ್ಳರ ತರ ಕಾಣ್ತಾರ? ನೋಡ್ ಮಗ, ಇಲ್ಲಿರೋರು ಎಲ್ಲರೂ ಒಂದ್ ಅಳತೆಯಲ್ಲಿ ಬದುಕೋರು ನಿಜ. ಹಾಗಂತ ಇಲ್ಲಿ ಯಾರು ಕಳ್ಳರಿಲ್ಲಪ್ಪ. ನಿನ್ನೆ ಮೊನ್ನೆ ಬಂದವನ್ ನೀನು, ಸ್ವಲ್ಪ ಜನರ ಬಗ್ಗೆ ತಿಳಿದುಕೊಂಡು ಮಾತಾಡ್ಬೇಕಲ್ಲ. ಓಹೋ, ಏನ್ ಕೆಂಪಮ್ಮನವರು ಜೋರಾಗಿ ಮಾತಾಡ್ತಾ ಇದ್ದೀರಾ? ನೀವು ಮಾತಾಡ್ತಾ ಇದ್ದೀರಂದ್ರೆ ಏನೋ ಸೀರಿಯಸ್ ವಿಷಯನೇ ಇರಬೇಕು. ಏನ್ ವಿಷಯ? ನೋಡು ಮಹೇಶ, ನಿನ್ ಪೇಯಿಂಗ್ ಎಷ್ಟು ನಮ್ಮನ್ನೆಲ್ಲ ಕಳ್ಳರು ಮಾಡ್ಬಿಟ್ಟಿದ್ದಾನೆ. ಕೂತಲ್ಲೇ ನಾವೆಲ್ಲ ಕಳ್ಳರಾಗ್ಬಿಟ್ಟಿದೀವಿ. ಏನಪ್ಪ ಆಗ ಮಾತಾಡ್ತಾ ಇದೀಯ ನೀನು? ಈ ಒಟ್ಟಾರ ಜನದ ಬಗ್ಗೆನೇ ಅನುಮಾನ ಪಡ್ತಾ ಇದೆಯಲ್ಲ. ನಮ್ಮ ಒಟ್ಟಾರದಲ್ಲಿ ಆ ಥರ ಜನಗಳು ಯಾರು ಇಲ್ಲ ಕಣಪ್ಪ. ನೀನೇ ಎಲ್ಲೋ ಇಟ್ಟು ಮರ್ತಿರ್ತೀಯ. ಹಂಗಲ್ಲ ಲಕ್ಷ್ಮಿ, ನಿನ್ನ ಹತ್ರ ದುಡ್ಡಿತ್ತೋ ಇಲ್ವೋ ಹಂಗೆಲ್ಲ ಮಾತಾಡಬಾರ್ದು. ಇದು ಮರ್ಯಾದೆ ಸಿರಿಯೋ ಜಾಗ. ಹೋಗು ಹೋಗಪ್ಪ ಹೋಗು. ಹೇಗಿದೆ ಮಗಳೇ ಸ್ವೀಟು? ಸಕ್ಕತ್ತಾಗಿದೆ ಪಾವ್. ಎಲ್ಲ ನಿನಗೆ, ತಿಂದು ಮಜ್ಜಾ ಮಾಡು. ಥ್ಯಾಂಕ್ಸ್ ಪಾವ್. 5,000 ಖರ್ಚು ಮಾಡಿದ್ರಾ? ಐದು ಸಾವಿರ? ಯಾವ 5,000? ಎಲ್ಲಿದೆ 5,000? ಅಮ್ಮ, ನಿಮ್ಮ ಯಜಮಾನ್ರು ರಾಜ್ ಅವ್ರ ರೂಮ್ಗೆ ಹೋಗಿದ್ರಾ? ಹೋಗಿರ್ಬೇಕು ಕಣೆ. ಯಾಕೆ? ಅಲ್ಲಿ ಯಾಕೆ ಹೋಗಿದ್ರು? ಅಯ್ಯೋ, ಆ ಹುಡುಗನ್ ಅವ್ರು ತಾನೇ ಕರ್ಕೊಂಡು ಬಂದಿದ್ದು. ಏನೋ ವಿಚಾರ್ಸಕ್ ಹೋಗಿರ್ಬೇಕು. ಹಾಗಲ್ಲಮ್ಮ, ರಾಜ್ ಇಲ್ದೇ ಇದ್ದಾಗ ಅವ್ರ ರೂಮ್ಗೆ ಹೋಗಿದ್ರಾ ಅಂತ ಕೇಳ್ದೆ. ರೂಮ್ ಕ್ಲೀನ್ ಮಾಡಿಲ್ಲ, ರೂಮ್ ಕ್ಲೀನ್ ಮಾಡ್ಬೇಕು ಅಂತ ಹೋಗಿದ್ರು. ಯಾಕೆ, ಏನಾಯ್ತು? ಐದು ಸಾವಿರ ಯಾಕೆ ಕಳ್ತನ ಮಾಡಿದ್ರಿ? ಏನ ಕಳ್ತನನ? ಯಾವ 5,000? ಏ ರೇವತಿ, ಕೇಳಿಸ್ಕೊಂಡೆ ನಿನ್ ಮಗಳು ಮಾತಾಡ್ತಾ ಇರೋದು? ಇಷ್ಟ ದಿನ ನನ್ನನ್ನ ಬೇಜವಾಬ್ದಾರಿ ಅಂತ ಇದ್ಲು, ಈಗ ಕಳ್ಳ ಅಂತ ಇದ್ದಾಳೆ. ಇಷ್ಟು ದಿನ ಈ ಮನೆನ ಹೆಗಲ್ ಮೇಲೆ ಹೊತ್ಕೊಂಡು ಕಾಪಾಡಿದ್ದಕ್ಕೆ ಕಳ್ಳ ಅನ್ನೋ ಪಟ್ಟ. ಒಳ್ಳೆ ಮರ್ಯಾದೆ. ನಾನು ನಿಮಗೆ ಎದುರು ಮಾತಾಡಬಾರ್ದು ಅನ್ಕೋತೀನಿ, ಆದರೆ ನೀವು ಮಾಡೋ ಕೆಲಸ ನನ್ನನ್ನು ಹಾಗೆ ಮಾಡಿಸುತ್ತೆ. ಇವಾಗಂತದ್ದು ಏನು ಮಾಡಿದೆ ನಾನು? ಪ್ರತಿ ಸಲ ನಿಮ್ದು ಇದೇ ಆಯಿತು. ಮನುಷ್ಯನಿಗೆ ಸ್ವಲ್ಪನಾದರೂ ಸ್ವಾಭಿಮಾನ ಅನ್ನೋದಿರಬೇಕು. ಬೇರೆಯವ್ರಿಗೆ ಉತ್ತರ ಕೊಡದೇ ಇದ್ರೂ ನಮ್ಮ ಮನಸ್ಸಾಕ್ಷಿಗೆ ಉತ್ತರ ಕೊಡಬೇಕು. ನಿಮ್ಮ ಫ್ರೆಂಡ್ ಕಡೆಯವರು ಅಂತ ಕರ್ಕೊಂಡು ಬಂದು ಒಟ್ಟಾರದಲ್ಲಿರೋದಕ್ಕೆ ಜಾಗ ಮಾಡಿಕೊಟ್ಟಿದ್ದೀರಾ. ಅವ್ರ ಹತ್ರನೇ ಹೋಗಿ ಕಳ್ತನ ಮಾಡಿದ್ದೀರಲ್ಲ, ಏನು ಅನ್ಸಲ್ವಾ ನಿಮಗೆ? ಏ ನನ್ನ ಹೆಂಡತಿ ಮಗಳೇ, ಮಾತಾಡಕ್ಕಿನ ಮುಂಚೆ ಯೋಚನೆ ಮಾಡಿ ಮಾತಾಡು. ಸ್ವಾಭಿಮಾನ ನಿನ್ನಿಂದ ನಾನು ಕಲಿಬೇಕಾಗಿಲ್ಲ. ಏನ್ ಅನ್ಕೊಬಿಟ್ಟಿದ್ಯಾ ನೀನು? ಹಲೋ, ಲಕ್ಷ ಲಕ್ಷ ಸಂಪಾದನೆ ಮಾಡೋ ತಾಕತ್ತಿದೆ ಈ ಮಹೇಶನ್ಗೆ. ಆದ್ರೆ ದುಡ್ಡಿಗೆ ಕಿಮ್ಮತ್ತೆ ಕೊಡಲ್ಲ ನಾನು. ನ್ಯಾಯ ನೀತಿಯಿಂದ ಬದುಕ್ದನು. ದುಡ್ಡು ಕಂಡ್ರೆ ಅಸಹ್ಯ ನನಗೆ. ನನ್ನ ಮೇಲೆ ಕಳ್ತನದ ಆರೋಪ ಹಾಕ್ತೀಯ ನೀನು? ಇದೆಲ್ಲ ಚೆನ್ನಾಗಿರಲ್ಲ ನೋಡು. ನೋಡ್ದಾರೆ ಇವತ್ತು ನಿನ್ನ ಮಗಳನ್ನ ಆಶ್ರಯ ಕೊಟ್ಟ ಅಪ್ಪನ್ನೇ ಇವತ್ತು ಕಳ್ಳ ಅಂತ ಇದ್ದಾಳೆ. ಇದಕ್ಕೆಲ್ಲ ಕಾರಣ ನೀನು ಕೊಟ್ಟ ಸಲಹೆನೇ ಕಾರಣ. ಗಂಡ ಅಂದ್ರೆ ನಿನಗೆ ಉದಾಸೀನ, ನಿನ್ನ ಮಗಳಿಗೆ ತಾತ್ಸಾರ. ಎಲ್ಲಾ ಸೇರಿ ಇಷ್ಟ ದಿನ ನನ್ನ ಮೂಲೆ ಗುಂಪು ಮಾಡಿದ್ರಿ, ಈಗ
ಕಳ್ಳ ಅನ್ನೋ ಪಟ್ಟ. ಅಮ್ಮ ಮಗಳಿಗಿಬ್ಬರಿಗೂ ಸಾಷ್ಟಾಂಗ ನಮಸ್ಕಾರ. ಅಪ್ಪ ಜೀವನ ಪೂರ್ತಿ ಬರೀ ಈ ತರ ನಾಟಕ ಮಾಡ್ಕೊಂಡೇ ಬಂದ್ಬಿಟ್ರಿ. ಮನುಷ್ಯ ಹುಟ್ಟಿದ್ಮೇಲೆ ಸ್ವಲ್ಪನಾದ್ರೂ ಮನುಷ್ಯತ್ವ ಬೆಳೆಸ್ಕೋಬೇಕು. ಮನುಷ್ಯತ್ವ ಇರೋ ಕಡೆ ಬರೀ ನಾಟಕನೇ ತುಂಬಿಕೊಂಡಿದೆ. ಏನಂದೆ? ಒಂದ್ಸರಿ ನಾಟಕ ಅಂತ್ಯ, ಇನ್ನೊಂದ್ಸರಿ ಕಳ್ಳ ಅಂತ್ಯ, ಒಂದೊಂದ್ಸರಿ ಒಂದೊಂದು ಮಾತಾಡ್ತಿಯಲ್ಲ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಒಂದೊಂದ್ಸರಿ ಒಂದೊಂದು ಹೇಳ್ತಿಲ್ಲ ಮಹೇಶ್ ಸರ್, ಎಲ್ಲ ಒಟ್ಟಿಗೆನೆ ಹೇಳ್ತಿದ್ದೀನಿ. ಕಳ್ತನ ಮಾಡಿ ಇವಾಗ ನಾಟಕ ಆಡ್ತಿದ್ದೀರಲ್ಲ. ಸಿಕ್ಕಾಕೊಂಡಿರೋದಕ್ಕೆ ಕೋಪ ತೋರಿಸ್ತಿದ್ದೀರಾ. ನೀವೇ ಕದ್ದಿದ್ದು ಅಂತ ನನಗೆ ಗೊತ್ತಾಗಿದೆ. ಇವಾಗ ಏನ್ ಹೇಳಿದ್ರು ಅಷ್ಟೇ. ನೋಡೇ ರೇವತಿ, ನಿನ್ನ ಮಗಳು ನಿನ್ನ ಎದುರುಗಡೆ ಹೇಗ್ ಜೋರಾಗಿ ಮಾತಾಡ್ತಾ ಇದ್ದಾಳೆ. ನಾನ್ ಕದಿಬೇಕಾದ್ರೆ ಇವಳೇನು ವಿಡಿಯೋ ಮಾಡಿದಾಳ? ದುಡ್ಡು ಕಂಡ್ರೆ ನನಗೆ ಆಸೆ ಇಲ್ಲ, ಮುಟ್ಟಲ್ಲ ಅಂತ ಅವಾಗ್ಲಿಂದ ಹೇಳ್ತಾ ಇದ್ದೀನಿ. ಇವಳಿಗೆ ಇನ್ನೂ ದೊಡ್ಡ ಸಾಕ್ಷ್ಯ ಬೇಕಾ? ನಿಮ್ ಸಾಕ್ಷಿ ಯಾರಿಗ್ ಬೇಕಾಗಿದೆ? ಕದ್ದಿರೋದು ಅಲ್ಲದೆ ಸಮರ್ಥನೆ ಬೇರೆ. ಕದ್ದಿರೋದನ್ನ ಒಪ್ಕೊಳ್ಳೋ ಪ್ರಾಮಾಣಿಕತೆ ಆದ್ರೂ ಬೆಳೆಸ್ಕೊಳ್ಳಿ ಸ್ವಲ್ಪ.